ಹಾಯ್ ಹಲೋ ನಮಸ್ಕಾರ ವಿ ಕೆ ಕನ್ನಡ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯವೇನೆಂದರೆ ನಾವು ವಾಚ್ ಟೈಮ್ ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕನ್ನೋದ್ರ ಬಗ್ಗೆ ಮಾತಾಡೋಣ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಬಟನನ್ನು ಲೈಕ್ ಮಾಡಿ. ಈ 3000 ವಾಚ್ ಟೈಮನ್ನು ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದರೆ, ಕೆಲವರು ಹೇಳ್ತಾರೆ ಯೂಟ್ಯೂಬಲ್ಲಿ ಈಸಿಯಾಗಿ 24 ಅವರ್ಸಲ್ಲೇ ನಾವು ವಾಚ್ ಟೈಮನ್ನು ಕಂಪ್ಲೀಟ್ ಮಾಡ್ಕೋಬೋದು ಅಂತೇಳಿ. ಇನ್ನೊಬ್ರು ಹೇಳ್ತಾರೆ ನೀವು ಯೂಟ್ಯೂಬ್ ಇದರಲ್ಲಿ ಕ್ರೋಮ್ ಬ್ರೌಸರಲ್ಲಿ ಏನದ ವಿ ಪಿ ಎನ್ ಮುಖಾಂತರ ನೀವು ಏನದ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಹೇಳ್ತಾರೆ. ಬಟ್ ನಾನು ಟ್ರೈ ಮಾಡಿಲ್ಲ ಅಂತೆಲ್ಲ, ಟ್ರೈ ಮಾಡಿದ್ದೀನಿ. ವಿ ಪಿ ಎನ್ ಟರ್ಬೋ ವಿ ಪಿ ಎನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ಸೈನಿಕ್ ಅಂತೇಳಿ ಯೂಟ್ಯೂಬ್ ಏನಂತ ಬರುತ್ತೆ, ಅದರಲ್ಲಿ ಕೂಡ ನಾನು ಹಾಕ್ಕೊಂಡು ನಾನು 5 ವಿಡಿಯೋಗಳನ್ನು ಓಡಿಸಿದ್ದೀನಿ. ಬಟ್ ಯಾವುದೇ ರೀತಿಯಿಂದ ನನಗೆ ಒಂದು ಕೂಡ ವಾಚ್ ಟೈಮ್ ಕುಂತಿಲ್ಲ. ಕೆಲವರು ಹೇಳ್ತಾರೆ ಯೂಟ್ಯೂಬಲ್ಲಿ ಏನದ ನೀವು 3024 ಅವರ್ಸಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಹೇಳಿದ್ರು. ಬಟ್ ಅವರೊಬ್ಬರು ಹೇಳ್ತಾರೆ ತಮ್ಮ ಚಾನಲನ್ನು ಈಗ 3000 ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಬಂದ್ರೆ ಅಷ್ಟು ಸುಲಭವಾದ ವಿಷಯನ ಅಲ್ಲ. ಅದಕ್ಕೋಸ್ಕರ ಅವ್ರು ಏನಂತಾರೆ, ಅಟ್ಲೀಸ್ಟ್ ಅಷ್ಟಾದ್ರೂ ನಾವು ಹೇಳಿದ್ರೆ ಜನ ನೋಡ್ತಾರೆ ನನ್ನ ವಿಡಿಯೋಗಳು ಅಂತ ಹೇಳ್ಕೊಂಡು ಅವ್ರೇನು ಮಾಡ್ತಾರೆ, ಈ ಥರ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಕೆಲವರು ಟ್ರೈ ಮಾಡಿದ್ರೆ ಏನಾದರೂ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಲ್ಲ. ಅದರಿಂದ ಏನೂ ಉಪಯೋಗ ಇಲ್ಲ. ನಾಳೆ ಏನದ ನೀವು ಯೂಟ್ಯೂಬ್ ನೀವು ಚಾನಲ್ ಏನಾದರೂ ಅಕಸ್ಮಾತ್ ಏನಾದರೂ ಆಯ್ತು ಅಂತಂದರೆ ನೀವು ಮತ್ತೆ ಸಿಗ್ಬಿಡ್ತೀರಾ. ಯಾವ ಥರ ಸಿಗ್ಬಿಡ್ತೀರಾ ಅಂತಂದರೆ, ನೀವು ಯೂಟ್ಯೂಬಲ್ಲಿ ಚಾನಲಲ್ಲಿ ಏನದ ನೀವು ಮೊನಿಟೈಸೇಷನ್ಗೆ ಅಪ್ಲೈ ಯಾವಾಗ ಮಾಡ್ತೀರಾ, ಆ ಮಾಡಿದ್ಮೇಲೆ ಅವ್ರು ಏನು ಮಾಡ್ತಾರೆ, ಚಾನಲನ್ನು ಚೆಕ್ ಮಾಡ್ತಾರೆ. ಅವರು ಚೆಕ್ ಮಾಡೋದಕ್ಕೆ 7 ದಿನ ಟೈಮ್ ತೊಗೋತಾರೆ. ಅವರು 7 ದಿನ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ನೀವು ಯಾವ ಡಿವೈಸಿಂದ ಎಷ್ಟು ವಿಡಿಯೋ ಇವನಿಗೆ ವಾಚ್ ಟೈಮ್ ಕೂತಿದೆ ಮತ್ತು ಎಷ್ಟು ಜನ ನೋಡಿದ್ದಾರೆ ಅಂತ ಹೇಳಿದ ಇದು ಎಲ್ಲ ಚೆಕ್ ಮಾಡ್ಕೋಬೇಕಾದ್ರೆ 7 ದಿನ ಟೈಮ್ ತೊಗೊಳುತ್ತೆ ಅವ್ರಿಗೆ. ಆ 7 ದಿನದಲ್ಲಿ ನಿಮಗೆ ಏನು ಮಾಡ್ತಾರೆ, ನೀವು ಕಂಪ್ಯೂಟ್ರಿಂದ ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನೀವು ಬೇರೆ ಡಿವೈಸಿಂದ. ಆ ಸಿಸ್ಟಮಲ್ಲಿ ಇರುತ್ತೆ ಈ ಸಿಸ್ಟಮಲ್ಲಿ ಏನಂದರೆ IP ನಂಬರ್ ಇರುತ್ತೆ. ಆ IP ನಂಬರ್ ಮುಖಾಂತರ ನೀವು ಯಾವ ವಿಡಿಯೋನ ಈ ಡಿವೈಸಿಂದ ಎಷ್ಟು ಓಡಿದೆ ಮತ್ತು ನೀವು ತಿರುಗಿ ರಿಪೀಟ್ ಅದೇ ವಿಡಿಯೋನ 20 ಸತಿ ಪ್ಲೇ ಮಾಡಿಕೊಂಡು ನೋಡಿದ್ರೆ ಕೂಡ ನಿಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆಗೋಲ್ಲ. ನಿಮಗೆ ನಿಜ ಹೇಳಬೇಕಂತಂದರೆ ದಯವಿಟ್ಟು ನಿಮ್ಮ ಚಾನಲನ್ನು ವಾಚ್ ಟೈಮ್ ಕೊಂಡ್ಕೋಬೇಕಂದ್ರೆ ಸಬ್ಸ್ಕ್ರೈಬರೇ ಬರಬೇಕು. ಸಬ್ಸ್ಕ್ರೈಬರ್ ಯಾವಾಗ ನಿಮ್ಮ ಹತ್ರ ವಾಚ್ ಟೈಮ್ ನೀವು ಕರೆಕ್ಟಾಗಿ ವಿಡಿಯೋಗಳನ್ನು ಮಾಡ್ತೀರಾ, ಕರೆಕ್ಟಾಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀರಾ, ಆ ವಿಡಿಯೋ ಮಾಡೋದ್ರಿಂದ ನಿಮ್ಮ ಕೆಲವೊಂದು ಜನ ಅವ್ರಿಗೆ ಯಾರು ಇಷ್ಟ ಆಗುತ್ತೋ ಯಾರಿಗೆ ಇಷ್ಟ ಆಗಲ್ಲ, ಯಾರಿಗೆ ಇಷ್ಟ ಆಗುತ್ತೋ ಅವರೆಲ್ಲ ಫುಲ್ಲಾಗಿ ನೋಡ್ತಾರೆ. ಇಲ್ಲ ಇಷ್ಟ ಆಗಿಲ್ಲ ಅಂದರೆ ಕೆಲವರು ಅರ್ಧ ನೋಡ್ತಾರೆ, ಆಮೇಲೆ ಕಟ್ ಮಾಡಿಬಿಡ್ತಾರೆ. ಈ ಥರ ನಿಮಗೆ ಟೈಮ್ ತೊಗೊಳುತ್ತೆ. ಬಟ್ ಟೈಮ್ ತೊಗೊಂಡ್ರೆ ಪರವಾಗಿಲ್ಲ, ನೀವೇನೋ ಜೆನ್ಯೂನಾಗಿ ಸಬ್ಸ್ಕ್ರೈಬರನ್ನು ಪಡ್ಕೊಳ್ಳಿ. ಆಮೇಲೆ ಇನ್ನೊಂದೇನೋ ವಾಚ್ ಟೈಮ್ ಕೂಡ ಅದೇ ರೀತಿ ತೊಗೊಳ್ಳಿ. ಕೆಲವರು ಏನಾದರೂ ಬೇರೆ ಡಿವೈಸಿಂದ ಈಗ ಮಾಡ್ಕೊಂಡ್ರೆ ನೀವು ನಾಳೆ ಏನದ ಸಿಕ್ಬಿದ್ರೆ ಅಂದರೆ ನಿಮ್ಮ ಚಾನಲನ್ನು ಮೊನಿಟೈಸೇಷನ್ ರಿಜೆಕ್ಟ್ ಅಂತ ಬರುತ್ತೆ. ರಿಜೆಕ್ಟ್ ಬಂದಮೇಲೆ ನೀವೇನಾದರೂ ಇಷ್ಟು ದಿನವರೆಗೂ ಏನು ಎಫರ್ಟ್ ಹಾಕಿ ಏನು ಮಾಡಿರ್ತೀರ, ಆ ಎಫರ್ಟ್ ಕೂಡ ವೇಸ್ಟ್ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಹತ್ರ ನೀವು ಯೂಟ್ಯೂಬ್ ಚಾನಲ್ ರೆಡಿ ಮಾಡುವಾಗ ನಮ್ಮ ಚಾನಲ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಕೊಡಿ ಅಂತ ಹೇಳ್ಕೇಸಿ ಅವ್ರ ಹತ್ರ ಪ್ರೀತಿಯಿಂದ ಸಬ್ಸ್ಕ್ರೈಬ್ ತೊಗೊಂಡಿರ್ತಾರೆ. ಅವರು ನಿಮ್ಮ ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ನೋಡಿಕೊಂಡು ಇನ್ನು ನೀವು ಏನದ ಎಂಡಿಂಗ್ ಟೈಮಲ್ಲಿ ಏನೋ ಒಂದು ಸ್ವಲ್ಪ ಏನಿರುತ್ತೆ ಆ ಟೈಮಲ್ಲಿ ಹೋಗ್ಬಿಟ್ಟು ನೀವು ಯಾರ ಕೈಲಿಂದ ಹೋಗ್ಬಿಟ್ಟು ಹಿಂಗೆ ರೊಕ್ಕ ಕೊಟ್ಟು ವಿಡಿಯೋನ ನಿಮ್ಮ ಅಪ್ಲೋಡ್ ಮಾಡ್ಕೊಂಬಂದು ಈ ಥರ ನೀವು ಮೊನಿಟೈಸೇಷನ್ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಇಷ್ಟು ದಿನ ಏನು ಕಷ್ಟಪಟ್ಟಿರ್ತೀರ ಆ ಕಷ್ಟಪಟ್ಟಿದ್ದನ್ನು ವೇಸ್ಟ್ ಆಗುತ್ತೆ. ಅದಕ್ಕೆ ಏನದ ದಯವಿಟ್ಟು ಏನದ ನೀವು ಈ ಥರ ಮಾಡೋದನ್ನು ಬೇಡ. ದಯವಿಟ್ಟು ಏನದ ಕರೆಕ್ಟಾಗಿ ನಿಮ್ಮ ಸಬ್ಸ್ಕ್ರೈಬಿಂದ ನಿಮ್ಮ ವಾಚ್ ಟೈಮ್ ಬರಬೇಕು. ಒಳ್ಳೆ ವಿಡಿಯೋಗಳನ್ನು ಹಾಕೋದ್ರಿಂದ ನಿಮಗೆ ವಾಚ್ ಟೈಮ್ ಕೂಡ ಕುಂತ್ಕೊಳ್ಳುತ್ತೆ. ಮತ್ತು ಸಬ್ಸ್ಕ್ರೈಬರನ್ನು ನೀವು ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಸಬ್ಸ್ಕ್ರೈಬರ್ ನೀವು ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕನ್ನೋದು ಇನ್ನೊಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಕಲ್ಲಿ ನೀವು ಏನದ ನೋಡ್ಕೊಂಡು ಅದು ವಿಡಿಯೋ ಕೂಡ ಪ್ಲೇ ಮಾಡಿ ನೋಡಿ. ಅದರಲ್ಲಿ ನೀವು ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದು ಕೂಡ ಅಪ್ಲೈ ಮಾಡಿದ್ದೀನಿ. ಬಟ್ ಶಾರ್ಟಾಗಿ ಇನ್ನೊಂದು ವಿಷಯ ಹೇಳ್ತೀನಿ, ನೀವು ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಕೋಬೇಕಂತಂದರೆ ದುಡ್ಡು ಕೊಟ್ಟು ಕೂಡ ಕಂಪ್ಲೀಟ್ ಮಾಡ್ಕೋಬೇಡಿ. ಅದು ವೇಸ್ಟ್, ಅದು ನಿಮಗೆ ಕುಂತ್ಕೊಳ್ಳಲ್ಲ. ಅದು ಕೂಡ ನಿಮಗೆ ಅವ್ರು ಹೋಗ್ಬಿಡ್ತಾರೆ. ಆಮೇಲೆ ಅದು ಪರ್ಫೆಕ್ಟಾಗಿ ಅಲ್ಲ. ಅದು ನೀವೇನದ ಶಾರ್ಟ್ಸ್ ಏನು ಮಾಡಿರ್ತೀರಲ್ಲ ಆ ಶಾರ್ಟ್ಸಲ್ಲಿ ಒಳ್ಳೆ ವಿಡಿಯೋಗಳನ್ನು ಹಾಕಿ ಒಳ್ಳೆ ಸಾಂಗ್ಸ್ಗಳನ್ನು ಶಾರ್ಟ್ಗಳು ಹಾಕಿ ಸಬ್ಸ್ಕ್ರೈಬರ್ ತಾನಾಗಿ ಬರ್ತಾರೆ. ಸಬ್ಸ್ಕ್ರೈಬರ್ ಇಂಪಾರ್ಟೆಂಟು. ಸಬ್ಸ್ಕ್ರೈಬರ್ ತಾನಾಗಿ ಬಂದರೆ ನಿಮ್ಮ ವಾಚ್ ಟೈಮ್ ತಾನಾಗಿ ಕುಂತ್ಕೊಳ್ಳುತ್ತೆ. ಅದಕ್ಕೆ ದಯವಿಟ್ಟು ನೀವು ಸಬ್ಸ್ಕ್ರೈಬರ್ ಬೇಕಂದರೆ ಶಾರ್ಟ್ಸನ್ನು ಹಾಕಿ. ಶಾರ್ಟ್ಸ್ಗಳು ನಿಮ್ಗೆ ಯಾವಾಗ 500 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತೋ ಆ ಟೈಮಿಂದ ನೀವು ವಾಚ್ ಟೈಮ್ ಇಂಪಾರ್ಟೆಂಟ್ಗೆ ವಿಡಿಯೋನ ಹಾಕಬೇಕು. ವಿಡಿಯೋಗಳನ್ನು ಹಾಕೋದ್ರಿಂದ ನಿಮ್ಗೆ ವಾಚ್ ಟೈಮ್ ಕುಂತ್ಕೊಳ್ಳುತ್ತೆ. ವಾಚ್ ಟೈಮ್ ಕುಂತ್ರಂತ ನಿಮ್ಮ ಚಾನಲನ್ನು ಮೊನಿಟೈಸೇಷನ್ ಆಗುತ್ತೆ. ಮತ್ತು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಬಟನನ್ನು ಲೈಕ್ ಮಾಡಿ. ಥ್ಯಾಂಕ್ ಯು.